Good morning, children. Welcome to Bhara Samaja online class. Today's subject Maths. In previous class, we have already learned about in money, fundamental operations, addition, subtraction, multiplication, and division, and unitary method. Today, the most important chapter we are measuring of cloth is meter. In height, we measure our height is centimeter. ಬಟ್ಟೆನ ಮೆಜರ್ಮೆಂಟ್ ಮಾಡೋದು ಮೀಟರ್ ಅಲ್ಲಿ ಹೇಳ್ತೀವಿ. ಈಗ ನಾನು ಶರ್ಟ್ ಹೊಲಿಸಬೇಕು ಹೋದ್ರೆ ಇನ್ ಮೈ ಕ್ಲಾತ್ 2.25 meters. See, what is the height of ನೀವು ಹೈಟ್ ಎಷ್ಟು ಅಂತ ಕೇಳಿದಾಗ ಸರ್ ನನ್ನ ಹೈಟು 5.1 ಅಂದ್ರೆ ಅದೇ ಈ ಹೈಟ್ ಅನ್ನು ಮೆಜರ್ಮೆಂಟ್ ಮಾಡೋದು ಸೆಂಟಿಮೀಟರ್, ತೂಕನ ಮೆಜರ್ಮೆಂಟ್ ಮಾಡೋದು ಕಿಲೋಗ್ರಾಮ್ ಅಲ್ಲಿ. ಅರ್ಥ ಆಯ್ತಾ? ಓಕೆ. ಟುಡೇ ವಿ ಆರ್ ಲರ್ನ್ ಅಬೌಟ್ ಟು ಮೆಜರ್ಮೆಂಟ್. ಇನ್ ಮೆಜರ್ಮೆಂಟ್ ಏನು ಹೇಳ್ತೀವಿ ಅಂದ್ರೆ we are by the cloth of our uniform in meters. ಮೀಟರ್ ಅಂತ ಹೇಳ್ತೀವಿ. ಹೈಟ್ ಅನ್ನು ನಾವು ಮೆಜರ್ ಮಾಡಬೇಕಾದ್ರೆ ನೀವು ಎಷ್ಟು ಹೈಟ್ ಅಲ್ಲಿ ಇದ್ದೀರಾ ಸರ್ ಅಂತ ಕೇಳಿದಾಗ ಹೈಟ್ ಅನ್ನು ಮೆಜರ್ ಮಾಡೋದು ಸೆಂಟಿಮೀಟರ್. ಅಂದ್ರೆ ಮೀಟರ್ ನಾವು ಎಂ ಅಂತ ಹೇಳ್ತೀವಿ, ಸೆಂಟಿಮೀಟರ್ ನಾವು ಸಿಎಂ ಅಂತ ಉಪಯೋಗಿಸ್ಕೊತೀವಿ. ದಟ್ ಈಸ್ ದ ಶಾರ್ಟ್ ಫಾರ್ಮ್. Well, now 1 meter is equal to 100 centimeter. ಅರ್ಥ ಮಾಡ್ಕೊಳ್ಳಿ. 1 meter is equal to 100 centimeter. ಹಾಗಾದ್ರೆ 2 meters ಎಷ್ಟು? 2 meters ಎಷ್ಟು ಅಂದಾಗ 2 into 100 is equal to 200 centimeter. 3 meter ಅಂತ ತಗೊಂಡಾಗ ನಾವು 3 into 100 is equal to 300 centimeter. ಇನ್ನೊಂದು ಯಾವುದೋ ನಂಬರ್ ಹೇಳ್ತೀನಿ. 8 ಮೀಟರ್ ಅಂತ ಕೊಟ್ಟಾಗ 8 ಮೀಟರ್ ಅಂತ ಕೊಟ್ಟಾಗ 8 into 100 is equal to 800 centimeter. ಅರ್ಥ ಆಯ್ತಾ? ಹಾಗೇನೆ ಸರ್ ಇನ್ನೊಂದು ಕೊಟ್ಬಿಡ್ತೀನಿ ನೋಡಿ, 11 meters ಅಂತ ಕೊಟ್ಟೆ. 11 meters ಅಂತ ಕೊಟ್ಟಾಗ 11 into 100 is equal to 0 0 1 ones are 1 1 ones are 1 ಅಂದ್ರೆ 1100 centimeter. ಅಂದ್ರೆ ಮೀಟರ್ ಅನ್ನ ಕನ್ವರ್ಟ್ ಇಂಟು ಸೆಂಟಿಮೀಟರ್ ಬರೀಬೇಕಾದ್ರೆ 1 meter is equal to 100 centimeter. ಅರ್ಥ ಆಯ್ತಾ ಮಕ್ಕಳ? ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಆಲ್ ಆಫ್ ಯು ಓಪನ್ ಯುವರ್ exercise 11 unit 11 means measurements ಅಂತಿದೆ. ಅದರಲ್ಲಿ ಕೇಳಿ ನೋಡಿ, ಕನ್ವರ್ಷನ್ ಆಫ್ ಮೀಟರ್ ಟು ಸೆಂಟಿಮೀಟರ್ ಅಂತಿದೆ. ನೀವು ಹೇಳಬೇಕು ಅಂದ್ರೆ ವಿ ಆರ್ ಮಲ್ಟಿಪಲ್ ಆಫ್ 100 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈಗ 6 ಮೀಟರ್ ಅಂದಾಗ ಏನು ಮಾಡಬೇಕು? 6 into 100 is equal to 600 meter. 600 centimeter. Sorry, 600 centimeter. 4 meter ಅಂದಾಗ 4 into 100 is equal to 400 centimeter. 9 meter ಅಂತ ಕೊಟ್ಟಾಗ 9 into 100 is equal to 900 centimeter.
ಆಮೇಲೆ ನಿಮ್ಗೆ ಇನ್ನೊಂದು ಕೊಡ್ತೀರಿ, ಕನ್ವರ್ಷನ್ ಆಫ್ ಸೆಂಟಿಮೀಟರ್ ಇಂಟು ಮೀಟರ್. ಈಗ ಈಗ ನೆಕ್ಸ್ಟ್ ಏನ್ ತಗೋತೀವಿ ಅಂದ್ರೆ, ಸೆಂಟಿಮೀಟರ್ ಕೊಟ್ಟಿರ್ತೀವಿ, ಮೀಟರ್ ಹೇಳಿ ಹೇಳ್ತೀವಿ ಅಂದಾಗ ನೋಡಿ. ಎಕ್ಸಾಂಪಲ್, ಈಗ ನಾವು ಇಲ್ಲಿ 100 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಮೀಟರ್ ಅಂತ ಕೊಡ್ತೀವಿ ನೋಡಿ. ವೆರಿ ಈಸಿ ವೇ. ಇನ್ನು ರೈಟ್ ಸೈಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ರೈಟ್ ಸೈಡ್ ಅಲ್ಲಿ 100 ಇದೆ, ಈ 100 ಇರೋದ್ರ ರೈಟ್ ಸೈಡ್ ಇರುವಂತ 20 ಅನ್ನ ಕ್ಯಾನ್ಸಲ್ ಮಾಡಿ, ರಿಮೂವ್ ದ zeros ಮಾಡಿದಾಗ ಏನು ಉಳಿದಿದೆ ನಿಮಗೆ? 1 ಬಂತು. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್. ಈಗ ಸಪೋಸ್ ನೋಡಿ, ಈಗ 300 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಮೀಟರ್ ಅಂತ ಕೊಡ್ತೀವಿ ಅಂದಾಗ 300 ಅಂತ ತಗೊಂಡಾಗ ಈ ರೈಟ್ ಸೈಡ್ ಇರುವಂತ 2 zeros ಅನ್ನು ಕ್ಯಾನ್ಸಲ್ ಮಾಡಿ, ರಿಮೂವ್ ಮಾಡಿದ್ರೆ ವಾಟ್ ಅಬೌಟ್ ರಿಮೈನಿಂಗ್ 3 ಮೀಟರ್. ಯಾವುದೇ ತಗೊಳ್ಳಿ, ಫಾರ್ ಎಕ್ಸಾಂಪಲ್ 7200 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟು ಇಸ್ ಈಕ್ವಲ್ ಟು ಡ್ಯಾಶ್ ಮೀಟರ್ ಅಂತ ಕೊಟ್ಟಾಗ, 7200 ಅಂತ ತಗೊಂಡು ಈ 20 ಕ್ಯಾನ್ಸಲ್ ಮಾಡಿ, we are remaining 72 ಮೀಟರ್. ಇದು ಈಸಿ ವೇ. ಅರ್ಥ ಆಯ್ತಾ ಮಕ್ಕಳ? ಅಂದ್ರೆ ಇಲ್ಲಿ ಸೆಂಟಿಮೀಟರ್ ಕನ್ವರ್ಷನ್ ಅಲ್ಲಿ ಸೆಂಟಿಮೀಟರ್ ಕನ್ವರ್ಟ್ ಇಂಟು ಮೀಟರ್ ಕೊಟ್ಟಾಗ ಆ ಎರಡು ರೈಟ್ ಸೈಡ್ ಇರುವಂತಹ 2 ನಂಬರ್ಸ್ ಹ್ಯಾವ್ ಟು ರಿಮೂವ್ ದ 2 ನಂಬರ್ಸ್, ಕನ್ವರ್ಟ್ ಇಂಟು 2 zeros ಮಾಡಿದಾಗ ರಿಮೈನಿಂಗ್ ಏನು ಉಳಿತು? 1 ಬಂತು. ಅರ್ಥ ಆಯ್ತಾ? ಎಸ್. You understood, children? Yes. Dear children, we have understood the conversion of meter converted into centimeter converted into meter. Keep it in your mind. 1 meter is equal to 100 centimeter. ಅದು ಮೀಟರ್ ಕನ್ವರ್ಟ್ ಮಾಡಿದ್ದು. ಸೆಂಟಿಮೀಟರ್ ಟು ಮೀಟರ್ ಮಾಡಬೇಕಾದ್ರೆ if any number you take to in right side, remove the 2 zeros. ರೈಟ್ ಸೈಡ್ ಇರುವಂತ ನಂಬರ್ 2 zeros ನ ಕ್ಯಾನ್ಸಲ್ ಮಾಡಿದ್ರೆ ಬರೋ ನಂಬರ್ ಮೀಟರ್. ಈಗ 400 ಸೆಂಟಿಮೀಟರ್ ಅಂದಾಗ ಆ 400 ಬರ್ಕೊಂಡ್ಬಿಟ್ಟು 2 0 ಕ್ಯಾನ್ಸಲ್ ಮಾಡಿ, ಆ 2 0 ಕ್ಯಾನ್ಸಲ್ ಮಾಡಿ, ವಾಟ್ ಅಬೌಟ್ ರಿಮೈನಿಂಗ್ 4 ಮೀಟರ್. ಅರ್ಥ ಆಯ್ತಾ? ಟುಡೇ we are most important, we are familiar, we are already know, you are intelligent. ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತೀರಾ, ಇನ್ನು ಇದನ್ನು ಜಾಸ್ತಿ ಹೇಳಿ ಮಾಡಲ್ಲ, ನೀವು ಎಕ್ಸೈಸ್ ಕೂತ್ಕೊಂಡು ಮಾಡಬೇಕು. ಓಕೆ, ಗಿವನ್ ದ ಎಕ್ಸಾಂಪಲ್ಸ್ ಆಲ್ಸೋ ನೀವೇ ಮಾಡಬೇಕು, ತೋರಿಸ್ಬೇಕು, ಕರೆಕ್ಷನ್ ಮಾಡಿಸ್ಕೋಬೇಕು. ಎಸ್, ಫೈಂಡ್ ದ ಸಮ್ ಅಂತಿದೆ. 23 ಮೀಟರ್ 67 ಸೆಂಟಿಮೀಟರ್, 18 ಮೀಟರ್ 21 centimeter. First add for 7 plus 1. How much? 8. 6 plus 2. 8. 3 plus 8. 11. 11 ye 1 carry. 1 plus 2. 3. 3 plus 1. 4. See, ಎಷ್ಟು ಬಂತು? 41 meter 88 centimeter. Next problem nodi, 8 meter 76 centimeter plus 7 meter 06 centimeter. ಇಲ್ಲಿ ಬರಿ 6 plus 6 12. 12 get 2, 1 carry. 1 plus 7 8. 8 plus 0 8. 8 plus 7 how much? 15. ಅರ್ಥಾಯ್ತಾ? ನೆಕ್ಸ್ಟ್ ಫೈಂಡ್ ದ ಡಿಫರೆನ್ಸ್ ಅಂತಿದೆ. ಫೈಂಡ್ ದ ಡಿಫರೆನ್ಸ್ ಅಂದಾಗ ಮೀಟರ್ ಅಂಡ್ ಸೆಂಟಿಮೀಟರ್. 93 ಮೀಟರ್
58 centimeter minus 23 meter 54 centimeter. See, ನೋಡಿ, ಈ 8 minus 4 4 5 ಅಲ್ಲಿ 2 ಅಂದ್ರೆ 3 3 minus 3 0 9 minus 2 how much 7. Next what is it? 181 meter 65 centimeter 45 meter 26 centimeter. See, ಈಗ 5 minus 6 have to possible. Open your 5 fingers, close your 6 fingers. It is not possible. We have to borrowing 110. At borrowing ತಗೊಂಡಾಗ here 15 ಆಯಿತು. This is 6. This 6 ಆಯ್ತಾ 5 ಅಂತು. 15 minus 6. 15 minus 6 how much? How much children? 9. 5 minus 2 3. 39 centimeter. 1 minus 5 possible? No. We have to borrowing 10. ತಗೊಂಡಾಗ this is 11 ಆಯಿತು. 11 minus 5. 11 minus 5 6. Here 110 it given here how much? 7 is there. 7 minus 4 3. Here 1 ಅಂದ್ರೆ 136 meter 39 centimeter. ಅರ್ಥಾಯ್ತಾ ಮಕ್ಕಳ? Yes. Listen here. Next to find the product ಅಂತ ಕೊಟ್ಟಿದ್ದೀನಿ ನೋಡಿ. Find the product ಅಂತ ಕೊಟ್ಟು 3 meter 20 centimeter multiple by 4. ಇದನ್ನ ಹೆಂಗ್ ಮಾಡೋದು? ಫಸ್ಟ್ ಏನ್ ಮಾಡಬೇಕು? 3 meter multiple of 4 20 centimeter multiple of 4 multiply ಮಾಡಿ ಇವಾಗ 3 4s are 12 meter 4 into 0 0 4 4 2s are 8 80 centimeter ಅಂದ್ರೆ 12 meter 80 centimeter. Enjoy ಮಾಡಿ. Where understood children? Same. ಇದೇ ತರ ಮಾಡಬೇಕೆಲ್ಲ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಕೋಶೆಂಟ್ ಅಂತ ಕೊಟ್ವಿ. ಫೈಂಡ್ ದ ಕೋಶೆಂಟ್ ಅಂತ ಕೊಟ್ವಿ. ಫೈಂಡ್ ದ ಕೋಶೆಂಟ್ ಅಂತ ಕೊಟ್ವಿ. ಫೈಂಡ್ ದ ಕೋಶೆಂಟ್ ಅಂತ ಕೊಟ್ಟು ನೋಡಿ 56 meter 49 centimeter divided by 7. ಈ ತರ ಕ್ವಶನ್ಸ್ ಕೊಟ್ಟಾಗ ಏನು ತುಂಬಾ ಈಸಿ, ಏನು ತರ ಕಳ್ಸ್ಕೊಳ್ಬೇಡಿ, ಟೇಬಲ್ಸ್ ಮಾಡ್ಬೇಕಷ್ಟೇ. Tables is most important. See, 56 meter divided by 7. 49 centimeter divided by 7. 7 and 56 how many times? Ready? 7 8s are 56. 8 meter. 49 divided by 7. 7 and 49 how many times? 7 7s are 49. And 7 centimeter. Therefore 8 meter 7 centimeter. ಅರ್ಥ ಆಯ್ತಾ? ಇದರಲ್ಲಿ ಡೌಟ್ ಇದೆಯಾ? ನೋಡಿ 3 meter into 4. 4 3s are 12 meter. 20 centimeter into 4. 4 into 0 0. 4 2s are 8. 80 centimeter. ಅವಾಗ ಬರಿಬೇಕಾದ್ರೆ ಫಸ್ಟ್ ಮೀಟರ್ ಬರೀಬೇಕು. ಫಸ್ಟ್ 12 meter
80 ಸೆಂಟಿಮೀಟರ್ ಅಷ್ಟೇ. ನೋಡಿದ್ದು ಅಷ್ಟು ನೋಡಿ. ಫೈಂಡ್ ದ ಕೋಶಂಟ್ 56 meter 49 centimeter divided by 7. 56 meter divided by 7. 7 and 56 how many times? 8 times. 7 8s are 56. Tables ಬರಬೇಕು. 7 8s are 56. 8 meter. 49 centimeter divided by 7. ಅಂದಾಗ 7 and 49 how many times? 7 7s are 49. And 7 centimeter. See, therefore 8 meter and 7 centimeter. Understood, children? Okay. Any doubts? No doubts. To learn the tables. Dear children, we are already learned to length. Length ಬಗ್ಗೆ ತಿಳ್ಕೊಳ್ಳಿ. Length ಅಲ್ಲಿ ಏನು ಬರುತ್ತೆ? Meter and centimeter. We are measuring of cloth. Meter. We are measuring for length. Measurement ಯಾವ್ದು measure ಮಾಡ್ತೀವಿ? Meter ಅಲ್ಲಿ measurement ಮಾಡ್ತೀವಿ. The height of a person, height ಅನ್ನ ಸೆಂಟಿಮೀಟರ್ ಹೇಳ್ತೀವಿ. ಅರ್ಥಾಯ್ತಾ? ಹಾಗೇನೆ ನೆಕ್ಸ್ಟ್ ಬರುವಂಥದ್ದು ಮೆಷರ್ಮೆಂಟ್ ಅಲ್ಲಿ ವೆಯ್ಟ್. ಈ ವೆಯ್ಟ್ ಅಂತ ಬಂದಾಗ ಏನು ನೋಡಿದ್ರೆ ಹೇಳಿ ವೆಯ್ಟ್ನ ನಾವು ಮೆಷರಿಂಗ್ ಫಾರ್ ನಾವು ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ? ಗ್ರಾಮ್, ಕಿಲೋಗ್ರಾಮ್. ಸಿ we are already aware of NEAT, standard unit of measure, weight, gram and kilogram. 1 kg ಬೀನ್ಸ್ ಕೊಡಿ ಅಂತ ಹೇಳ್ತೀವಿ. ಅವನೇನು ಮಾಡ್ತಾನೆ? 1 kg ಕೊಟ್ಟಿಟ್ಟು ತೂಕ ಹಾಕಿ ಕೊಡ್ತಾನೆ, ವೆಯ್ಟ್ ಹಾಕಿ ಮೆಜರ್ಮೆಂಟ್ ಮಾಡಿ ಕೊಡ್ತಾನೆ. ನೀವು ನೋಡಿದಿರಲ್ಲ ವೆಯ್ಟ್, ಅಲ್ಲಿ ವೆಯ್ಟನ್ನು ನಾವು ವಿ ಆರ್ ಮೆಜರಿಂಗ್ ಫಾರ್ ಗ್ರಾಮ್ ಆ್ಯಂಡ್ ಕಿಲೋಗ್ರಾಮ್. ಗ್ರಾಮ್ ಆ್ಯಂಡ್ ಕಿಲೋಗ್ರಾಮ್. ಹಾಗಾದರೆ ಗ್ರಾಮನ್ನು ನಾವು ಜಿ ಅಂತ ಕರಿತೀವಿ, GM ಅಂತ ಕರಿತೀವಿ. ಕಿಲೋಗ್ರಾಮ್ ಅನ್ನು ನಾವೇನು ಮಾಡ್ತೀವಿ? kg ಅಂತ ಹೇಳ್ತೀವಿ. ನಿಮ್ಗೆಲ್ಲ ಗೊತ್ತಿದೆ 1 kg is equal to 1000 gram. 1 kg is equal to 1000 gram. 2 kg 1000 into 2 is equal to 2000 gram. 3 kg 3 into 1000 into 3 3000 gram. 5 kg 5 into 1000 5000 gram. 11 kg 11 into 1000 is equal to 11,000 gram. ಇದೆಲ್ಲ ಗೊತ್ತಿರುತ್ತದೆ. ಅದೇ that is the standard unit of weight is gram and kilogram. ಅರ್ಥಾಯ್ತಾ? ಹಾಗೇನೆ ನಾವು ಸೆಕೆಂಡ್ ಮೆಷರ್ಮೆಂಟ್ ಆಯ್ತು. ಥರ್ಡ್ ಮೆಷರ್ಮೆಂಟ್ ನೋಡ್ತೀವಿ. ಯಾವ್ದು ಥರ್ಡ್ ಮೆಷರ್ಮೆಂಟ್ ಇದೆ, ಅದು ನಾವು ಯಾವ್ದು ಹೇಳ್ತೀವಿ ಅಂದ್ರೆ ಲೀಟರ್ ಅಂತ ಹೇಳ್ತೀವಿ. ಅಂದ್ರೆ all the liquid items to measuring in liter and milliliter. Liter and milliliter. ಲೀಟರ್ ಮತ್ತು ಮಿಲಿಲೀಟರ್ ಯೂಸ್ ಮಾಡ್ತೀವಿ. ಎಲ್ ಅಂದ್ರೆ ಲೀಟರ್ ಅಂತ, ml ಅಂದ್ರೆ ಮಿಲಿಲೀಟರ್. ಅಂದ್ರೆ ಅಬ್ಸರ್ವ್, ನಾವು 1 ಲೀಟರ್ ಹಾಲು ಕೊಡಿ ಕೇಳ್ತೀವಿ. 1 ಲೀಟರ್ ಹಾಲು ಕೊಡಿ ಅಂದಾಗ ನಾವೇನ್ ಮಾಡ್ತೀವಿ? ವಿ ಆರ್ ಟು ಮೆಷರಿಂಗ್ ಫಾರ್
ನೋಡಿ ಇಲ್ಲಿ ಮೆಜರ್ ಮಾಡಿದ್ದೀವಿ. ನೋಡಿ ಈ ಥರ ಇದೆ. ಈ ಥರ 1 ಲೀಟರ್ನಲ್ಲಿ ನಾವು ಮಿಲ್ಕ್ ಅನ್ನು ನಾವು ಕೊಡ್ತಾರೆ. ನೀವು ಅಬ್ಸರ್ವ್ ಮಾಡಿ ಲೀಟರ್ ಇರುತ್ತೆ ಅಂದರೆ 1 ಲೀಟರ್ ಈಸ್ ಈಕ್ವಲ್ ಟು ಹೇಳ್ತೀವಿ 1000 ಮಿಲಿಲೀಟರ್. ಇದು ಅಷ್ಟೇ ಲೀಟರನ್ನು ನಾವು ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಲೀಟರ್, ವಾಲ್ಯೂಮನ್ನು ನಾವು ಲೀಟರ್ ಆ್ಯಂಡ್ ಮಿಲಿಲೀಟರ್ ಅಂತ ಹೇಳ್ತೀವಿ. ಅಂದರೆ 1 ಲೀಟರ್ ಈಸ್ ಈಕ್ವಲ್ ಟು 1000 milliliter. That is the most importance. What is the measurement of volume ಅಂತ ಕೇಳಿದಾಗ ನಾವು ಲೀಟರ್ and milliliter standard unit. Example, all the liquid items. kerosene. ಈಗ ಕೆರೋಸಿನ್ ತಗೋತೀವಿ. 1 kg ಕೆರೋಸಿನ್ ಕೊಡಿ ಕೇಳ್ತೀವಾ? ನೋ. 1 kg ಕೆರೋಸಿನ್ ಕೊಡಿ ಕೇಳಲ್ಲ. 1 ಲೀಟರ್ ಕೆರೋಸಿನ್ ಕೊಡಿ ಅಂತ ಕೇಳ್ತೀವಿ. 1 ಮೀಟರ್ ಹಾಲು ಕೊಡಿ ಅಂತ ಕೇಳ್ತೀವಾ? ಮಿಲ್ಕ್? ನೋ. ದಟ್ ಈಸ್ ಮೆಷರಿಂಗ್ ಫಾರ್ ಟು ಲೀಟರ್. 1 ಲೀಟರ್ ಮಿಲ್ಕ್ ಕೊಡಿ ಅಂತ ಕೇಳ್ತೀವಿ. ಹಾಗೆ ಅಂದ್ಬಿಟ್ಟು 1 ಮೀಟರ್ ಅಕ್ಕಿ ಕೊಡಿ? ನೋ. ರೈಸ್ to weight is 1 kg kilogram. 1 ಮೀಟರ್ ಬೀನ್ಸ್ ಕೊಡಿ ಅಂತ ಕೇಳ್ತೀವಾ? ಇಲ್ಲ. ದಟ್ ಈಸ್ ಎ ಮೆಜರ್ಮೆಂಟ್ ಆಫ್ kg and kilogram. ಲೆಂತ್ ಅನ್ನ ಮೆಜರಿಂಗ್ ಮೀಟರ್ and ಸೆಂಟಿಮೀಟರ್. weight ಅನ್ನ to measuring in kilogram and gram. And volume, capacity of volume ಅನ್ನು ನಾವು ಮೆಜರ್ಮೆಂಟ್ ಮಾಡೋದು ನಾವು ಯಾವುದಲ್ಲಿ ಲೀಟರ್ ಆ್ಯಂಡ್ ಮಿಲಿಲೀಟರ್. ಎನಿ ಡೌಟ್ಸ್ ಸ್ಟೂಡೆಂಟ್? ನೋ ಡೌಟ್ಸ್. ವೆರಿ ಸ್ಪೀಡ್. ನೀವು ಕಲಿಯಲೇಬೇಕಿದೆ. ಇದರಲ್ಲೂ ಸಹ ಫಂಡಮೆಂಟಲ್ ಆಪರೇಷನ್ ಈಸ್ ದಿ ವಿ ಹ್ಯಾವ್ ಟು ಸಾಲ್ವ್ the fundamental operations: addition, subtraction, multiplication and division. ಎಲ್ಲವೂ ನೀವೇ ಮಾಡಬೇಕು. ಟೆಕ್ಸ್ಟ್ ಬುಕ್ ಇದೆ and we are using for 11 all of you open your 11.2 ಇಂದ ಹಿಡಿದು 11.8 ವರೆಗೂ 11.9 we are do the work. Any doubts? Call me with answers. Any doubts? Next class we are to story problems. How to write into story problems. Any doubts? No. We are have a nice day. Thank you.